ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದ ಯುವಕನನ್ನ ಕತ್ತು ಕೊಯ್ದು ಕ್ರೂರವಾಗಿ ಹತ್ಯೆ ಮಾಡಿರುವ ದುರ್ಘಟನೆ ಶುಕ್ರವಾರ ರಾತ್ರಿ ನಡೆದಿದೆ. ಮೃತ ಯುವಕನನ್ನ ಮಹಮ್ಮದ್ ಫಾರೂಕ್ ಶೇಖ್ ಸನದಿ ಎಂದು ಗುರುತಿಸಲಾಗಿದೆ. ಲಕ್ಷ್ಮೇಶ್ವರ ಸಮೀಪದ ಜಮೀನುವೊಂದರಲ್ಲಿ ಶವ ಪತ್ತೆಯಾದ ಘಟನೆ ತಿಳಿದು ಸ್ಥಳಕ್ಕೆ ಆಗಮಿಸಿದ ಗದಗ ಎಸ್ಪಿ ರೋಹನ್ ಜಗದೀಶ್, ಡಿವೈಎಸ್ಪಿ ಮುರ್ತುಜಾ ಖಾದ್ರಿ, ಸಿಪಿಐ ನ್ಯಾಮೇಗೌಡ, ಲಕ್ಷ್ಮೇಶ್ವರ ಪಿಎಸ್ಐ ನಾಗರಾಜ್ ಕಡದ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅಲ್ಲದೆ ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಹಾಗೂ ಶ್ವಾನದಳದವರು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಅವರು ಘಟನೆಯ ಬಗ್ಗೆ ಸರಿಯಾದ ತನಿಖೆ ನಡೆಸಿ ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇನ್ನು ಹತ್ಯೆಯ ವಿಷಯ ತಿಳಿದು ಶಿಗ್ಗಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ. ಇತ್ತ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಗಾಳೆಪ್ಪ ಹೆಚ್ ಹರಿಜನ್, ಲಕ್ಷ್ಮೇಶ್ವರ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಇದಿನ ಗೋಜನೂರ್ಗೋಗ ರಸ್ತೆಯಲ್ಲಿ ಒಂದು ಕುಲ ಜಮೀನಿನ ಒಂದು ಜಾಗದಲ್ಲಿ ಒಂದು ಮೃತದೇಹ ನಮಗೆ ಪತ್ತೆಯಾಗಿರುತ್ತೆ. ಈ ಮೃತದೇಹ ಫರೂಕ್ ಅಂತ 24 ವಯಸ್ಸು ಹುಡುಗಂದು ಆಗಿ ನಮಗೆ ಈ ಸಮಯದಲ್ಲಿ ಗೊತ್ತಾಗಿರುತ್ತೆ. ಇದರಲ್ಲಿ ಅವನ ಕುತ್ತಿಗೆ ಭಾಗದಲ್ಲಿ ಒಂದು ಸ್ಟ್ಯಾಬ್ ಇಂಜುರಿ ಆಗಿರೋ ರೀತಿ ಕಂಡು ಬಂದಿದ್ದು, ಅದರಿಂದ ಬ್ಲೀಡಿಂಗ್ ಆಗಿ ಏನು ಸಾವನ್ನಪ್ಪಿರೋ ರೀತಿ ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತಿದೆ. ಇದ್ರ ಬಗ್ಗೆ ಅವರು ಫ್ಯಾಮಿಲಿಯವ್ರ ಹತ್ರ ಕಂಪ್ಲೇಂಟ್ ತೊಗೊಂಡು ಮುಂದಿನ ತನಿಖೆ ಮಾಡಿ ಈ ಕೃತ್ಯದಲ್ಲಿ ಯಾರು ಭಾಗಿಯಾಗಿರೋ ಆರೋಪಿ ಇದ್ದಾರೆ ಅವ್ರನ್ನ ಬಂಧನ ಮಾಡ್ತೀವಿ. ನಮಗೆ ಬೆಳಿಗ್ಗೆ ಇವತ್ತು 11 ಗಂಟೆ ಸುಮಾರು ಗೊತ್ತು ಮರ್ಡರ್ ಆಗೈತೆ ಅನ್ನೋದು ನಾವು ಬಂದ್ವಿ. ಬಟ್ ಹುಡುಗ ಯಾವ ಬ್ಯಾಡ್ ಕ್ಯಾರೆಕ್ಟರ್ ಏನು ಇದ್ದಿದ್ದಿಲ್ಲ. ಹಂಗೆ ಒಳ್ಳೆ ಹುಡುಗ, 27 ವಯಸ್ಸು, ಕನ್ಯೆನೂ ತೆಗೆದಿದ್ರು. 1.5 ತಿಂಗಳಿಂದ ಕನ್ಯೆ ತೆಗೆದಿದ್ರು. ಇಷ್ಟಂತ ಹೇಳಿ 2ನೇ ಸಲ 3ನೇ ಸಲ ನೋಡಿ ಅವನ ಮಕ ನೋಡಿದ್ರೆ ಗೊತ್ತು ನಮಗೀಗ. ಅವನ ಬಗ್ಗೆ ಯಾವ ಕಂಪ್ಲೇಂಟ್ ಇಲ್ಲ, ಜಗಳಿಲ್ಲ, ವೈಗರಿಲ್ಲ, ಒಳ್ಳೆ ಸಂಸ್ಕೃತ ಹುಡುಗನ. ಇಷ್ಟಂತ ಹೇಳಬಲ್ಲಿ ನಾವು ಗೊತ್ತೈತಿ. ನಮ್ಮ ಹೆಸರು ರಾಮಣ್ಣ ಶಿವಪ್ಪ ಲಮಾಣಿ ಅಂತ ಶಿಗ್ಲಿ ಅವರು. ನಿನ್ನೆ 3 ಗಂಟೆ ಸುಮಾರು ಸಿಗಲಿಗೆ ಹುಡುಗ ಒಂದು ಫೋನ್ ಮಾಡ್ಯಾರ, 2 ಜನ ಸೇರಿ. ಅವ್ರು ಯಾರು ಅನ್ನೋದು ಗೊತ್ತಿಲ್ಲ. ಆ ಫೋನ್ ನಮ್ಮ ದೋಸ್ತರು ಅಂತೇಳಿ ಹುಡುಗ ಲಕ್ಷ್ಮೇಶ್ವರ ಬಂದಾನ. ಲಕ್ಷ್ಮೇಶ್ವರ ಬಂದಿಂದ ಅವ್ರ ತಾಯಿಯರು ಬಟ್ಟೆ ಕೇಳಕ್ಕೆ ಹೋಗ್ಯಾರ. ರಂಜಾನ್ ಹಬ್ಬಕ್ಕೆ ಬಟ್ಟೆ ತೊಗೊಳಕ್ಕೆ ಬಂದಾಗ ಬರೋವಲ್ಲ ಅಂತ ಫೋನ್ ಹಚ್ಚಿದಾಗ, ಇಲ್ಲ ನಮ್ಮ ದೋಸ್ತರು ಇನ್ನೂ ಮಾತಾಡಕತ್ತಾರ ತಡೆಯುವ ಅಂತ ಅವ್ರ ತಾಯಿ ಹೇಳ್ಯಾನ. ನಂತರ 6 ಗಂಟೆ ಆದಾಗ ಫೋನ್ ಸ್ವಿಚ್ ಆಫ್ ಆಗಿದೆ. ಫೋನ್ ಸ್ವಿಚ್ ಆಫ್ ಆಗಿಂದ ನಮ್ಮ ಹುಡುಗರು ಗೋಜನೂರು ದರ್ಗಾ ಮಠ ಹುಡ್ಕಕ್ಕೆ ಹೋಗ್ಯಾರ. ಅಲ್ಲಿಂದ ಹೊಳ್ಳಿ ಬರಬೇಕಾದ್ರೆ ಲಕ್ಷ್ಮೇಶ್ವರಕ್ಕೆ ಬರಬೇಕಾದ್ರೆ ಒಳಗಿನ ದಾರಿಲೇ ಬಂದಾರ. ದರ್ಗಾಕ್ಕೆ ಹೋಗೋ ಗದಗದಿಂದ ಒಳಗಿನ ದಾರಿಗೆ ಬಂದಾರ. ಅಲ್ಲಿ ಬೈಕ್ ರೋಡ್ ಮೇಲೆ ನಿಂತೈತಿ. ಬೈಕ್ ರೋಡ್ ಮೇಲೆ ನಿಂತಾಗ ನಮ್ದು ಬೈಕ್ ಅಂತೇಳಿ ಅವ್ರು ಗೊತ್ತಾಗಿದ್ದಾರೆ. ಅವಾಗ ನಮ್ಮನ್ನೆಲ್ಲ ಕರೆದ್ರು. ನಾವೆಲ್ಲ ಬಂದು ವಿಚಾರ ಮಾಡಿದಾಗ, ಹಂಗಾರೆ ಗಾಡಿ ಇಲ್ಲೇ ಇರಲಿ, ಮೊದಲು ಕಂಪ್ಲೇಂಟ್ ಮಾಡೋಣ ಅಂತ ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡಿದಾಗ ಅವರು ಬಂದು ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಹೆಲ್ಪ್ ಮಾಡಿದ್ರು. ಇದು ಎಲ್ಲ ರಾತ್ರಿ ಬಂದು ಇದನ್ನೆಲ್ಲ ಹುಡುಕಿ ಹೋದ್ರು. ನಮಗೇನು ಪತ್ತೆ ಹತ್ತಲಿಲ್ಲ. ಬೆಳಿಗ್ಗೆ ಮತ್ತೊಂದು ಬಂದಾಗ ನೋಡೋಣ ಇನ್ನೂ ಅಲ್ಲೇ ಅಂತ ಬಂದಾಗ ಮರ್ಡರ್ ಆಗಿ ಹೆಣ ಬಿದ್ದಿತ್ತು. ಇದು ನಡೆದ ಘಟನೆ. ಒಮ್ಮಗೆ ಯಾರು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ನಿಮ್ಮ ಹೆಸರು? ಹುಸೇನ್ ಸಾಬ್ ಅಂತ.